Hello everyone, welcome to the class. In our today's class, we are going to continue the lesson, The Happy Cure. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಹ್ಯಾಪಿ ಕ್ಯೂರ್ ಲೆಸನ್ ಅನ್ನು ಕಂಟಿನ್ಯೂ ಮಾಡೋಣ ಅಂತ. In our last class, we have seen that in this lesson there is a character, so there is a king and he is a foolish king. He thinks that he is going to die because of some disease. So there are many surgeons, physicians and doctors who came and who examined him, and they said that the king is not suffering with any kind of disease, so nothing is wrong with the king. By hearing this, the king says that if anyone says that, then I will cut off his ears and shorten his nose. Then afterwards what happens means a lady comes, a woman comes, and old woman, and she gives something, she says something to the king. When she comes and she enters the bedroom of that king, she says that, King, my majesty, your majesty, you are looking very sick and pale, and you are suffering from a rare and strange disease. Then by listening this, the king says that, yes, I am a sick man, and those idiots, those fools, doctors, surgeons and physicians, I said them that I am suffering from some disease, but they didn't accepted it. Then the lady says that, yes sir, you are very sick man, and there is no name for your disease, that kind of a disease you have. Then that king, he asked a question that how can he cure his disease. Then that old woman, she gives answer that your disease can be cured by sleeping one night in a shirt of a happy man. So when he listens that what is the way solution to his disease, then what that king does, he calls his messengers, courtiers, heralds, so and guards, everyone he called, and he said that go and search for the happy man. Then what those guards do, let us see in our today's class. ನೋಡ್ರಿ, ಒಂದು ಲಾಸ್ಟ್ ಕ್ಲಾಸ್ ಒಳಗೆ ನಾವೇನು ನೋಡಿದ್ವಿ ಅಂತಂದರೆ, ಈ ಕಥೆ ಒಳಗೆ ಒಂದು ಮೂರ್ಖನಾಗಿರುವಂಥ ರಾಜನಿದ್ದಾನೆ. ಸೊ ಆ ರಾಜನ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ಯಾವುದೂ ಕೆಲಸ ಇಲ್ಲ ರಾಜನ ಕಡೆ ಮಾಡಲಿಕ್ಕೆ. ಸೊ ಹಾಗಾಗಿ ರಾಜ ಬಹಳ ಆಲಸ್ಯವಾಗಿದ್ದಾನೆ, ಲೇಜಿ ಆಗಿದ್ದಾನೆ. ಹಾಗಾಗಿ ಆ ರಾಜ ಏನು ಅನ್ಕೊಂತಾನಂತಂದ್ರೆ, ನಾ ಇನ್ನೇನೋ ಸತ್ತು ಹೋಗ್ಬಿಡ್ತೀನೇನಪ್ಪ, ನನಗೆ ಯಾವುದೋ ಒಂದು ವಿಚಿತ್ರವಾಗಿರುವಂಥ ರೋಗ ಇದೆ ಅಂಥೇಳಿ ಆ ರಾಜನಿಗೆ ಅನ್ನಿಸ್ತದೆ. ಎಷ್ಟೋ ದೂರದಿಂದ ಸಮೀಪದಿಂದ ಎಷ್ಟೋ ಡಾಕ್ಟರ್ಸ್ಗಳು ಬರ್ತಾರೆ, ಫಿಸಿಷಿಯನ್ ಸರ್ಜನ್ಸ್ಗಳು ಬರ್ತಾರೆ. ಬಂದು ಡಾಕ್ಟರ್ಸ್ ಎಲ್ಲರೂ ಆ ಕಿಂಗ್ದು ಚೆಕಪ್ ಮಾಡ್ತಾರೆ. ಆದ್ರೆ ಎಲ್ಲರೂ ಆಶ್ಚರ್ಯಕರಾಗ್ಬಿಡ್ತಾರೆ, ಏನಪ್ಪ ರಾಜರು ಹೇಳ್ತಾರೆ ಅವ್ರಿಗೆ ಯಾವುದೋ ರೋಗ ಇದೆ ಅಂತಂದು, ಆದ್ರೆ ನಾವು ಚೆಕಪ್ ಮಾಡಿದಾಗ ಯಾವುದೂ ರೋಗ ಕಾಣಿಸಿಲ್ಲ ಅಂತಂದು, ನಿಮ್ಗೆ ಯಾವುದೂ ರೋಗ ಇಲ್ಲ ಅಂಥೇಳಿ ರಾಜನಿಗೆ ಹೇಳಿದಾಗ ರಾಜನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ರಾಜ ಹೇಳ್ತಾರೆ, ಇನ್ನು ಮುಂದೆ ಯಾರಾದರೂ ಡಾಕ್ಟರ್ಸ್ ನನ್ನನ್ನು ಚೆಕಪ್ ಮಾಡೋಕ್ಕೆ ಬಂದ್ರೆ ಅಂತಂದ್ರೆ, ಅವ್ರು ಏನಾದರೂ ನನಗೆ ಯಾವುದೂ ರೋಗವಿಲ್ಲ ಅಂತಂದು ಹೇಳಿದ್ರಂತಂದ್ರೆ ನಾನೇನು ಮಾಡ್ತೀನಿ, ಆ್ಯಸ್ ಅ ಪನಿಷ್ಮೆಂಟ್ ಅವ್ರ ಕಿವಿಯನ್ನು ಕತ್ತರಿಸ್ತೀನಿ, ಮೂಗನ್ನು ಶಾರ್ಟ್ ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ಸೊ ಇನ್ನು ಕೊನೆಯದಾಗಿ ಒಂದು ಓಲ್ಡ್ ವುಮನ್ ರಾಜನಿಗೆ ಮೀಟ್ ಆಗಕ್ಕೆ ಬರ್ತಾಳೆ, ರಾಜನಿಗೆ ಭೇಟಿ ಆಗಕ್ಕೆ ಬರ್ತಾಳೆ. ಸೊ ರಾಜನಿಗೆ ನೋಡಿ ಆ ಓಲ್ಡ್ ವುಮನ್ ಏನಂತಾಳೆ, ನಿಮ್ಮ ಫೇಸಲ್ಲಿ ಆ ಪೇಲ್ನೆಸ್ ಇದೆ, ಏನೋ ನಿಮ್ಗೆ ಆರಾಮಿಲ್ಲ ಅಂತ ಅನ್ನಿಸ್ತದೆ, ನನಗೆ ಬಹಳ ವಿಚಿತ್ರವಾಗಿರುವಂಥ ಒಂದು ರೋಗ ನಿಮಗಿದೆ, ಆ ರೋಗದ ಹೆಸರು ಏನಪ್ಪ ಅಂಥೇಳಿ ನನಗೂ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಆ ಓಲ್ಡ್ ವುಮನ್ ರಾಜನಿಗೆ ಹೇಳ್ತಾರೆ. ರಾಜನಿಗೆ ಈ ರೀತಿ ಹೇಳಿದಾಗ ರಾಜನ ಮನಸ್ಸು ಎಲ್ಲೋ ಒಂದು ಸ್ವಲ್ಪ ಶಾಂತವಾಗುತ್ತೆ. ಯಾಕಂತಂದ್ರೆ ರಾಜಗೆ ಏನು ಅನ್ನಿಸ್ತಾ ಇರುತ್ತಂದ್ರೆ ಅವ್ರಿಗೆ ಯಾವುದೋ ರೋಗವಿದೆ ಅಂತಂದು. ಇನ್ನು ಆ ಲೇಡಿ, ಆ ಓಲ್ಡ್ ವುಮನ್ ರೋಗ ಇದೆ ಅಂತ ಹೇಳಿದಾಗ ಸಮಾಧಾನ ಆಗುತ್ತೆ ರಾಜನಿಗೆ. ರಾಜ ಹೇಳ್ತಾರೆ, ಹಾಂ ಈಗ ನೋಡ್ರಿ, ಆ ಒಂದು ಡಾಕ್ಟರ್ಸ್ಗಳೇನಿದ್ರು, ಫಿಸಿಷಿಯನ್ಸ್ಗಳೇನಿದ್ರು ಎಲ್ಲರೂ ಮೂರ್ಖರಿದ್ದಾರೆ. ನಾನು ಹೇಳ್ತಾ ಇದ್ದೆ ಅವ್ರಿಗೆ ನನಗೆ ರೋಗವಿದೆ, ನಾನು ಆರಾಮಿಲ್ಲ ಅಂಥೇಳಿ, ಆದರೆ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಆ ಓಲ್ಡ್ ವುಮನ್ ಏನು ಇದ್ದಾರಲ್ಲ ಅವ್ರು ಹೇಳ್ತಾರೆ, ಹೌದು ನಿಮ್ಗೆ ಆರಾಮಿಲ್ಲ ಅಂಥೇಳಿ ಹೇಳ್ತಾರೆ. ಆಮೇಲೆ ರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅದೇನಂತಂದ್ರೆ, ಈ ರೋಗವನ್ನು ನಾವು ವಾಸಿ ಆಗಬೇಕಾದ್ರೆ, ಕ್ಯೂರ್ ಆಗಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅದರ ಸೊಲ್ಯೂಷನ್ ಏನು ಅಂತಂದು ಅವಾಗ ಆ ಓಲ್ಡ್ ವುಮನ್ ಹೇಳ್ತಾರೆ, ಒಂದು ರಾತ್ರಿ ನೀವು ಸಂತೋಷದಿಂದಿರುವಂಥ ಒಂದು ಮನುಷ್ಯನ ಬಟ್ಟೆಯನ್ನು, ಶರ್ಟನ್ನು ಹಾಕ್ಕೊಂಡಿರ್ರಿ, ಅವಾಗ ಅದು ಹಾಕ್ಕೊಂಡು ಮಲಗ್ರಿ, ಒಂದು ರಾತ್ರಿ ನಿಮ್ಮ ರೋಗ ಹೋಗ್ಬಿಡುತ್ತೆ ಅಂಥೇಳಿ ಆ ಓಲ್ಡ್ ವುಮನ್ ಹೇಳ್ತಾಳೆ. ಸೊ ಇದನ್ನು ಕೇಳಿದ ತಕ್ಷಣ ರಾಜರು ಏನು ಮಾಡ್ತಾರಂತಂದ್ರೆ,
ತನ್ನ ಆಸ್ಥಾನದಲ್ಲಿರುವಂಥ ಎಲ್ಲ ಸಭಾಪತಿಗಳನ್ನು, ಮೆಸೆಂಜರ್ಸ್ಗಳನ್ನು, ಆಮೇಲೆ ಗಾರ್ಡ್ಸ್ಗಳನ್ನು, ಸೋಲ್ಜರ್ಸ್ಗಳನ್ನು ಎಲ್ಲರನ್ನೂ ಕರೆಸಿ ಆ ಒಂದು ನೋಟಿಸನ್ನು ಕೊಡ್ತಾರೆ, ಮೀಟಿಂಗನ್ನು ಮಾಡ್ತಾರೆ. ಏನಂತಂದರೆ ಅತಿ ಸಂತೋಷದಿಂದಿರುವಂಥ ಮನುಷ್ಯನ ಶರ್ಟ್ ನನಗೆ ಬೇಕಾಗಿದೆ, ಎಲ್ಲಿದ್ರಾದ್ರೆ ಆ ಒಂದು ಶರ್ಟನ್ನು ಹುಡ್ಕೊಂಡು ಬರ್ರಿ ಅಂಥೇಳಿ ರಾಜ ಒಂದು ಮೀಟಿಂಗನ್ನು ಮಾಡ್ತಾರೆ. ಹಾಗಾದರೆ ಅವರು ಆ ಒಂದು ಶರ್ಟನ್ನು ಕಂಡು ಹಿಡಿತಾರೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ಇವತ್ತಿನ ಈ ಕ್ಲಾಸ್ ಒಳಗೆ ನೋಡೋಣಂತ. Let us see what happens in our today's class. Open page number 167. So here the soldiers and courtiers. So before that let us see what had happened. So all the soldiers, courtiers and swiftest messengers, heralds, they came, and so there they had a meeting with the king that about a happy man's shirt. What has happened? Let us see. Start off at once, he commanded them, and bring me back the shirt of a happy man, and mind you, don't return without it, he added darkly. See, now a meeting is arranged, soldiers are there, captain is there, then our messengers are there, courtiers are there. That king says, start off at once. He commanded that, okay, move for work, at once you start this work. What is the work? And bring me back the shirt of a happy man. So what is the work? To search for a happy man's shirt, and he says that you should bring me back the shirt of a happy man. ರಾಜ ಆ ಒಂದು ಸಭೆಯಲ್ಲಿ ಕರೆದಾಗ, ಮಾತನಾಡಿದಾಗ, ಮೀಟಿಂಗನ್ನು ಮಾಡಿದಾಗ ಅವ್ರು ಹೇಳ್ತಾರೆ, ಈಗ ತಾನೇ ನೀವು ವರ್ಕನ್ನು ಒಮ್ಮಿಗ್ಲೇ ಸ್ಟಾರ್ಟ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಯಾವ ವರ್ಕ್ ಮಾಡ್ಬೇಕು, ಅವರು ಯಾವ ಕೆಲಸವನ್ನು ಮಾಡ್ಬೇಕಂತಂದ್ರೆ ಆ ಸಂತೋಷದಿಂದಿರುವಂಥ ಒಂದು ಮನುಷ್ಯನ ಶರ್ಟನ್ನು ಕಂಡು ಹಿಡಿಬೇಕು, ತಂದು ರಾಜನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಆ ಶರ್ಟ್ ನನಗೆ ಎನಿ ಕಂಡೀಷನ್ ಬೇಕೇ ಬೇಕು, ಆ ಶರ್ಟ್ ನನಗೆ ತಂದು ಕೊಡ್ರಿ ಅಂಥೇಳಿ ರಾಜರು ಹೇಳ್ತಾರೆ. ಆ್ಯಂಡ್ ಮೈಂಡ್ ಯು, ಡೋಂಟ್ ರಿಟರ್ನ್ ವಿತೌಟ್ ಇಟ್, ಹಿ added darkly. So in a very strict manner, seriously he said that don't return without that shirt, at any condition I want that shirt. ನೋಡ್ರಿ, ಅತಿ ಗಂಭೀರವಾಗಿ ಸೀರಿಯಸ್ ಆಗಿ ಆಮೇಲೆ ಸಿಟ್ಟಿನಲ್ಲಿ ಆ ರಾಜ ಹೇಳ್ತಾರೆ ಏನಂತಂದರೆ, ಯಾವುದೇ ಒಂದು ಪರಿಸ್ಥಿತಿ ಇರಲಿ, ಹೇಗೆ ಮಾಡಿರಿ ನನಗೆ ಗೊತ್ತಿಲ್ಲ, ಆದರೆ ನನಗೆ ಆ ಒಂದು ಹ್ಯಾಪಿ ಮ್ಯಾನ್ ಏನಿದಾನಲ್ಲ ಅವನದು ಶರ್ಟ್ ಬೇಕೇ ಬೇಕು, ಅದನ್ನು ನನಗೆ ತಂದು ಕೊಡಲೇಬೇಕು, ಅದಿರ್ಲಾರ್ದು ಬರಬೇಡ್ರಿ ಅಂಥೇಳಿ ರಾಜ ಆರ್ಡರ್ ಮಾಡ್ತಾರೆ. ಆಗೇನಾಗುತ್ತೆ ನೋಡ್ರಿ. ಸೊ ನಾವು ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. The soldiers and courtiers, messengers and heralds traveled far and wide, from east to west, from north to south, across seas and deserts, through cities and over mountains, from one end of the kingdom to the other. But nowhere could they find a happy man. They sent long reports to the king, and this is what they said. So what happens when that king asked the soldiers to bring that shirt of a happy man, then what those messengers did, let us see. The soldiers and courtiers, messengers and heralds traveled far and wide, from east to west, from north to south. So the meeting is over now. Courtiers, messengers, heralds and those guards, soldiers, everyone was on their duty. They searched for that happy man from east to west, from north to south. Everywhere they searched for that man, far and wide. ನೋಡ್ರಿ, ಇನ್ನು ಮೀಟಿಂಗ್ ಮುಗಿದ ತಕ್ಷಣ ಶರ್ಟ್ ಇರಲಾರ್ದು, ಹ್ಯಾಪಿ ಮ್ಯಾನ್ದು ಶರ್ಟ್ ಇರಲಾರ್ದು ಬರಬೇಡ್ರಿ ಅಂಥೇಳಿ ರಾಜರ ಆಜ್ಞೆಯನ್ನು ಮಾಡಿದ್ದಾರೆ, ಕಮಾಂಡನ್ನು ಮಾಡಿದ್ದಾರೆ ಅಂತಂದು ಆ ಸೋಲ್ಜರ್ಸ್ ಆಗಲಿ ಅಥವಾ ಕಮಾಂಡರ್ಸ್ ಆಗಲಿ, ಮೆಸೆಂಜರ್ಸ್ ಆಗಲಿ, ಹೆರಾಲ್ಡ್ಸ್ ಆಗಲಿ, ಇವರೆಲ್ಲರೂ ಏನು ಮಾಡ್ತಾರಂತಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಆ ಒಂದು ಶರ್ಟನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಈಸ್ಟ್ಲಿಂತ್ರ ವೆಸ್ಟ್, ಆಮೇಲೆ ನಾರ್ತ್ಲಿಂತ್ರ ಸೌತ್, ಎಲ್ಲ ಕಡೆನೂ ಆ ಶರ್ಟನ್ನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. Across seas and deserts. See, not only from east to west, not only from north to south, even they have searched for the shirt across the seas and deserts. ನೋಡ್ರಿ, ಕೇವಲ ನಾರ್ತ್ಲಿಂತ್ರ ಸೌತ್, ಈಸ್ಟ್ಲಿಂತ್ರ ವೆಸ್ಟ್ ಅಷ್ಟೇ ಅಲ್ಲದ ಅವರು ಸೀಸ್ಗಳಾಗಲಿ, ಇನ್ನು ಡೆಸರ್ಟ್ಗಳಾಗಲಿ, ಮರುಭೂಮಿಗಳಾಗಲಿ, ಸೊ ಸಮುದ್ರಗಳಾಗಲಿ, ಏನೇ ಆಗಲಿ, ಸೊ ಆ ಎಲ್ಲ ಒಂದು ಕಡೆ ಶರ್ಟನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Through cities and over mountains, even they have searched for that happy man in cities and over the mountains. ನೋಡ್ರಿ,
ಊರಲ್ಲಿ ಗುಡ್ಡಗಳಲ್ಲಿ ಎಲ್ಲ ಕಡೆನೂ ಆ ಹ್ಯಾಪಿ ಮ್ಯಾನ್ ಅವ್ನಿಗೆ ಮತ್ತು ಅವ್ನ ಶರ್ಟಿಗೆ ಸಂಬಂಧ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ರಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ದ ಅದರ್. ಸೊ ದೇ ಹ್ಯಾವ್ ಸರ್ಚ್ಡ್ ಫಾರ್ ದಟ್ ಹ್ಯಾಪಿ ಮ್ಯಾನ್ ಫ್ರಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ಅನದರ್ ಎಂಡ್. ನೋಡ್ರಿ, ಆ ಹ್ಯಾಪಿ ಮ್ಯಾನಿನ ಶರ್ಟಿಗೋಸ್ಕರ ಅದ್ರ ಸಂಬಂಧ ಏನು ಮಾಡ್ತಾರಂತಂದ್ರೆ ಒಂದು ಎಂಡ್ಲಿಂತ್ರ ಇನ್ನೊಂದು ಎಂಡಿಗೆ ಅಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಿಗೆ. ಸೊ ಪ್ರಾರಂಭಲಿಂತ್ರ ಮುಕ್ತಾಯವರೆಗೆ ಅವ್ರ ಕಿಂಗ್ಡಮ್ ಎಷ್ಟು ಅದು ಹರಡಿದೆಯಲ್ಲ ಅಷ್ಟೆಲ್ಲ ಕಡೆನೂ ಹೋಗಿ ಆ ಹ್ಯಾಪಿ ಮ್ಯಾನ್ಗೋಸ್ಕರ ಅವ್ನ ಶರ್ಟಿಗೋಸ್ಕರ ಈ ಸೋಲ್ಜರ್ಸ್, ಕೋಟಿಯರ್ಸ್ ಎಲ್ಲರೂ ಸರ್ಚ್ ಮಾಡ್ತಾರೆ. ಬಟ್ nowhere could they find a happy man. See, but what is the result? They couldn't find a happy man in the kingdom of this foolish king. ನೋಡ್ರಿ, ರಿಸಲ್ಟ್ ಏನು ಬಂತಂದ್ರೆ, ಪರಿಣಾಮ ಏನು ಬಂತಂದ್ರೆ ಎಲ್ಲ ಕಡೆ ಹೋಗಿ ಆ ಹ್ಯಾಪಿ ಮ್ಯಾನಿನ ಆ ಬಟ್ಟೆಯನ್ನು, ಶರ್ಟನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಇಡೀ ರಾಜ್ಯದೊಳಗೆ ಒಂದು ಸುಖಕರದಿಂದ, ಸಂತೋಷದಿಂದ ಇರುವಂಥ ಒಂದು ಹುಡುಗನೂ ಅಥವಾ ಒಂದು ಮನುಷ್ಯನೂ ಅವ್ರಿಗೆ ಸಿಗಲಿಲ್ಲ. They sent long reports to the king and this is what they said. See, the people, the subjects who are living in the kingdom of this foolish king, so they sent some message, they sent some report to the king. What are they? Let us see. ನೋಡ್ರಿ, ಈ ಒಂದು ರಾಜನ ಏನು ಕಳಿಸಿರ್ತಾರಲ್ಲ ಅವ್ರ ದೂತಗಳಂತ ಹೇಳ್ಬೋದು, ಮೆಸೆಂಜರ್ಸ್, ಕೋಟಿಯರ್ಸ್. ಸೊ ಅವ್ರ ಕಡೆ ಅವ್ರ ಪ್ರಜೆ, ರಾಜನ ಪ್ರಜೆ ಏನಿದಾರಲ್ಲ ಅವರು ಹ್ಯಾಪಿ ಶರ್ಟ್ ಬದಲಿ ಏನು ಮಾಡ್ತಾರಂತಂದ್ರೆ ಬಹಳಷ್ಟು ಉದ್ದವಾಗಿರುವಂಥ, ದೊಡ್ಡದಾಗಿರುವಂಥ ರಿಪೋರ್ಟ್ಗಳನ್ನು ಬರೆದು ಕಳಿಸ್ತಾರೆ. ಆ ರಿಪೋರ್ಟ್ ಯಾವ ರೀತಿ ಇದ್ವು ಅನ್ನೋದನ್ನು ನೋಡೋಣಂತ. ದ ಪೀಪಲ್ ಇನ್ ದ ಈಸ್ಟ್ ಮೈಟ್ ಬಿ ಹ್ಯಾಪಿ ಇಫ್ ಯುವರ್ ಮೆಜೆಸ್ಟಿ ಡಿಡ್ಂಟ್ ಟ್ಯಾಕ್ಸ್ ದೆಮ್ ಸೋ ಹೆವಿಲಿ. ಸಿ, the first report to the king is that from the east side. So the people of east, they said that they will be happy if the king will not tax them heavily, because now that king wants a happy man shirt and no one in the east is happy because of the tax by that king, heavy tax by that king. So that's why they said, they asked the king to not put such kind of a heavy tax. ನೋಡ್ರಿ, ಈಸ್ಟ್ರಲ್ಲಿ ಇರುವಂಥ, ಪೂರ್ವದಲ್ಲಿ ಇರುವಂಥ ಅವ್ರ ರಾಜ್ಯದೊಳಗೆ ಯಾವ ಜನರು ಬರ್ತಾರಲ್ಲ ಅವ್ರ ಸಬ್ಜೆಕ್ಟ್ಸ್ಗಳಂತ ಹೇಳ್ಬೋದು ನಾವು. ಸೊ ಪ್ರಜೆಗಳು ಅವ್ರು ಏನು ಮಾಡ್ತಾರಂತಂದ್ರೆ ಅವ್ರ ರಿಪೋರ್ಟ್ನಲ್ಲಿ ಬರೀತಾರೆ ಏನಂತಂದ್ರೆ, ಸಂತೋಷದಿಂದ ನಾವಿರಬೇಕಾದ್ರೆ ರಾಜರು ನಮ್ಮ ಮೇಲೆ ಇಷ್ಟೊಂದು ಹೆವಿ ಆಗಿರುವಂಥ, ಜಾಸ್ತಿ ಆಗಿರುವಂಥ, ಭಾರವಾಗಿರುವಂಥ ಟ್ಯಾಕ್ಸನ್ನು ಹಾಕಬಾರ್ದು ಅಂಥೇಳಿ ಅದನ್ನು ಬರೆದು ಕಳಿಸ್ತಾರೆ. And the people in the west might be happy if they didn't have to work so long and so hard. See, now east is over, now west. The people of west, they say that, so the people of west will be happy only if the king will not allow them to work for so long and so hard. If that king permits the subjects, the citizens to work not for so long and not do such kind of a hard work, then so they will be happy in the west. So they might have a little time to enjoy singing and dancing. So afterwards, so that they can have a time to enjoy their life, lead their life happily by singing and dancing. ನೋಡ್ರಿ, ಇಲ್ಲಿ ಪೂರ್ವ ಆಯಿತು, ಪಶ್ಚಿಮದಲ್ಲಿ ಸೊ ವೆಸ್ಟ್ ಒಳಗೆ ಏನಾಗುತ್ತಂದ್ರೆ ಅಲ್ಲಿರುವಂಥ ಜನರು, ಪ್ರಜೆಗಳು ಏನು ಹೇಳ್ತಾರಂತಂದ್ರೆ, ನಾವು ಸಂತೋಷದಿಂದ ಇರಬೇಕಾದ್ರೆ ರಾಜರು ಏನದಾರಲ್ಲ ನಮ್ಮನ್ನು ಇಷ್ಟೊಂದು ತಾಸುಗಳ ಲಾಂಗ್ ಟೈಮ್ ಅವರು ದುಡಿಸ್ಕೋಬಾರ್ದು, ಇಷ್ಟೊಂದು ಹಾರ್ಡಾಗಿರುವಂಥ, ಕಠಿಣವಾಗಿರುವಂಥ ಕೆಲಸವನ್ನು ಕೊಡಬಾರ್ದು, ಸರಿಯಾಗಿ ಸಮಯಕ್ಕೆ ಅಷ್ಟೇ ಕೆಲಸ ಮಾಡ್ಬೇಕಂತ ಹೇಳಬೇಕು. ಸೊ ಅವಾಗ ಮಾತ್ರ ಅಷ್ಟೇ ನಾವು ಸಂತೋಷದಿಂದ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಸಮಯ ಸಿಗುತ್ತೆ, ನಾವೇನು ಮಾಡ್ತೀವಿ ಅಂತಂದರೆ ಅಷ್ಟೇ ಸಮಯದೊಳಗೆ ಆ ಕೆಲಸವನ್ನು ಮುಗಿಸ್ತೀವಿ, ತದನಂತರ ನಾವು ಸಂತೋಷದಿಂದ ಹಾಡು ಹಾಡ್ತೀವಿ, ಡಾನ್ಸ್ ಮಾಡ್ತೀವಿ ಅಂಥೇಳಿ ಅಲ್ಲಿಯ ಜನರು ರಾಜರಿಗೆ ಹೇಳ್ತಾರೆ. ದೆನ್ ವಾಟ್ ಹ್ಯಾಪನ್ಸ್? ಓಕೆ, now what happens? Let us see. And the people in the north might be happy if sometimes they could see you and felt you were interested in them. See, the people who are in north, so they feel that, so if the king comes and take interest in them and listen to their problems, be with them, then they will be very happy,
ಸೊ ದಟ್ ಈಸ್ ಸೇಡ್ ಬೈ ದ ನಾರ್ತ್ ಸೈಡ್ ಪೀಪಲ್. ನೋಡ್ರಿ, ನಾರ್ತಲ್ಲಿ ಇರುವಂಥ ಆ ಒಂದು ಜನರು ಏನಿದಾರಲ್ಲ, ಉತ್ತರದಲ್ಲಿ ಇರುವಂಥ ಜನರು, ಸಿಟಿಸನ್ಸ್, ಅವರು ಹೇಳ್ತಾರೆ, ರಾಜರು ಏನಾದರೂ ನಮ್ಮ ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿಯ ಜನರ ಜೋಡಿ ಮಾತನಾಡಿ ನಮ್ಮಲ್ಲಿ ಇಂಟ್ರೆಸ್ಟ್ ತಗೊಂಡು, ಆಸಕ್ತಿಯನ್ನು ತಗೊಂಡು ನಮ್ಮ ತೊಂದರೆಗಳನ್ನು ಕೇಳಿದ್ರೆ, ನಮ್ಮ ಆ ಒಂದು ಪ್ರಾಬ್ಲಮ್ಸ್ಗಳನ್ನು, ಕಷ್ಟಗಳನ್ನು ಕೇಳಿದ್ರೆ ಅಂತಂದ್ರೆ ನಾವು ಸಂತೋಷದಿಂದ ಇರ್ತೀವಿ ಅಂಥೇಳಿ ರಾಜರಿಗೆ ಅವ್ರು ರಿಪೋರ್ಟ್ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ the people in the south might be happy if your majesty would notice their industry and faithfulness and would reward them. See, the people of south, so they had a report. What they said? See, they said they might be happy if the king would notice their industry and faithfulness and would reward them. See, the people of south, they want that the king should have a look on their industry and their faithfulness, and the king should reward them, then they will be happy. ಇನ್ನು ದಕ್ಷಿಣದಲ್ಲಿ ಇರುವಂಥ ಪ್ರಜೆಗಳು ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಪ್ರದೇಶದಲ್ಲಿ ಬರುವಂಥ ಇಂಡಸ್ಟ್ರೀಸನ್ನು ನಾವು ಪ್ರಾಮಾಣಿಕವಾಗಿ ಫೇತ್ಫುಲ್ ಆಗಿ ಕೆಲಸವನ್ನು ಮಾಡೋದನ್ನು ನೋಡಿ ರಾಜರು ನಮ್ಗೆ ರಿವಾರ್ಡ್ ಕೊಡಬೇಕು, ನಮ್ಮ ಕೆಲಸವನ್ನು ಮೆಚ್ಚಬೇಕು, ಅವಾಗ ಮಾತ್ರ ನಾವು ಸಂತೋಷದಿಂದ ಇರ್ತೀವಿ ಅಂಥೇಳಿ ರಾಜರಿಗೆ ಹೇಳ್ತಾರೆ. ದೆನ್ ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. The king read the reports hastily and flung them away. But as time went by and none of the messengers returned and more reports came to him of a people that might be happy if their king so choose, he began to read more carefully. So now, at the starting what happens means the report from north, south, east, west. So when he started to read the report, he took away it very casually. He said that what are these reports? But afterwards, when he got more and more reports, then that king took some interest in those reports. How he took, let us see. The king read the reports hastily and flung them away. See, the king, he read the report of these north, south, east and west. So he read it very quickly and he threw them. ನೋಡ್ರಿ, ರಾಜ ಏನು ಮಾಡ್ತಾರಂತಂದ್ರೆ, ಈ ಎಲ್ಲ ರಿಪೋರ್ಟ್ಸ್ ಏನು ಕಳಿಸಿರ್ತಾರಲ್ಲ, ಅದು ನಾರ್ತ್ ಆಗಿರ್ಬೋದು, ಸೌತ್, ಈಸ್ಟ್, ವೆಸ್ಟ್, ಈ ಎಲ್ಲ ರಿಪೋರ್ಟ್ಸ್ಗಳನ್ನು ಓದ್ತಾರೆ. ಅದು ಜಲ್ದಿಯಲ್ಲಿ ಓದ್ತಾರೆ, ಕ್ವಿಕ್ಕಾಗಿ ಓದ್ತಾರೆ. ಓದಿ ತದನಂತರ ಆ ಎಲ್ಲ ರಿಪೋರ್ಟ್ಸ್ಗಳನ್ನು ಅವರು ಥ್ರೋ ಮಾಡ್ತಾರೆ, ಚೆಲ್ಲಿ ಬಿಡ್ತಾರೆ. ಬಟ್ ಆಸ್ time went by and none of the messengers returned, and the more and more reports came to him of a people that might be happy if their king so choose, he began to read more carefully. See, so earlier what happens means he threw them, he read those reports very quickly and he threw them. But when time passes on, at that time that king comes to know that so the messengers are not returning with the positive result. So that's why then the king started to take interest in the reports, because the king wants a happy man's shirt, and his kingdom, his subjects, his citizens are not happy. So they have written a report that they would be happy if the king has done this and that. So that's why he took interest in that and he started to read the report. ಇಲ್ಲಿ ಏನಾಗುತ್ತಂದ್ರೆ, ರಾಜರು ಮೊದಲು ಏನು ಮಾಡ್ತಾರಂತಂದ್ರೆ ಓದ್ತಾರೆ, ತದನಂತರ ಅದನ್ನು ಚೆಲ್ಲಿ ಬಿಡ್ತಾರೆ, ಇವು ಏನು ರಿಪೋರ್ಟ್ಸ್ ಅಂತಂದು. ಆದರೆ ಸಮಯ ಆಗ್ತಾ ಹೋದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಮೆಸೆಂಜರ್ಸ್ ಯಾರೂ ಬರ್ತಾ ಇಲ್ಲ, ಪಾಸಿಟಿವ್ ರಿಸಲ್ಟ್ ತೊಗೊಂಡು ಬರ್ತಾ ಇಲ್ಲ, ನನ್ನ ಒಂದು ಪ್ರದೇಶದಲ್ಲಿ, ನನ್ನ ರಾಜ್ಯದಲ್ಲಿ ಯಾರೂ ಸಂತೋಷದಿಂದ ಇಲ್ಲಲ್ಲ ಅಂಥೇಳಿ ಅವರು ಅವಾಗ ಇಂಟ್ರೆಸ್ಟ್ ತೊಗೋತಾರೆ. ಯಾಕಂತಂದ್ರೆ ಅವರು ಬಂದಿರುವಂಥ ಒಂದು ರೋಗ ಏನಿದೆ ಅದಲ್ಲ, ಅದು ಯಾವ ರೀತಿ ಕ್ಯೂರ್ ಆಗುತ್ತೆ, ವಾಸಿ ಆಗುತ್ತಂದ್ರೆ ಒಂದು ಹ್ಯಾಪಿ ಮ್ಯಾನ್ ಶರ್ಟ್ ಹಾಕೋಬೇಕು ರಾಜರು. ಸೊ ಹಾಗಾಗಿ ನನ್ನ ಆ ಒಂದು ಕಿಂಗ್ಡಮ್ ಒಳಗೆ, ರಾಜ್ಯದಲ್ಲಿ ಯಾರೂ ಹ್ಯಾಪಿ ಇಲ್ವಾ ಅಂಥೇಳಿ ಪ್ರಶ್ನೆ ರಾಜನ ಮನಸ್ಸೊಳಗೆ ಬರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ರಿಪೋರ್ಟ್ಸ್ಗಳನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಪೋರ್ಟ್ಸ್ ಓದೋದ್ರೊಳಗೆ ಇಂಟ್ರೆಸ್ಟನ್ನು ತಗೋತಾರೆ. ಆಗ ಏನು ಮಾಡ್ತಾರೆ ನೋಡ್ರಿ. One day a little stable boy approached a stranger who was happily singing. See, one day what happens means a little stable boy, he approached a stranger who was happily singing. So here a stable boy who looks after horses, so who looks after the stable, so he is called as a stable boy. Then that stable boy, he saw that there is a strange man, okay, and he was singing happily. What that boy does, let us see. ನೋಡ್ರಿ,
ಒಂದಿನ ಏನಾಗುತ್ತಂದ್ರೆ ಸ್ಟೇಬಲ್ ಬಾಯ್ ಅಂತಂದ್ರೆ ಕುದುರೆಯನ್ನು ಅಥವಾ ಬೇರೆ ಯಾವುದೋ ಎನಿಮಲ್ಸ್ಗೋಸ್ಕರ ಶೆಡ್ ಹಾಕಿ ಅಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟಿರ್ತಾರಲ್ಲ ಅಂಥ ಒಂದು ಹುಡುಗ ಒಂದಿನ ಏನು ಮಾಡ್ತಾನಂತಂದ್ರೆ ಒಂದು ಅಪರಿಚಿತವಾಗಿರುವಂಥ ಒಂದು ವ್ಯಕ್ತಿ ಸ್ಟ್ರೇಂಜರ್ ಅವ ಹಾಡು ಹಾಡ್ತಾ ಇರ್ತಾನೆ ಸಂತೋಷದಿಂದ. ಹಾಗಾದ್ರೆ ಅವನಿಗೋಸ್ಕರ ಅದು ಹಾಡು ಹಾಡೋದನ್ನು ನೋಡಿ ಈ ಸ್ಟ್ರೇಂಜರನ್ನು ನೋಡಿ ಆ ಒಂದು ಹುಡುಗ ಆ ಸ್ಟ್ರೇಂಜರ್ ಕಡೆ ಹೋಗ್ತಾರೆ. ಏನು ಹೇಳ್ತಾರೆ ನೋಡ್ರಿ. ಗುಡ್ ಆಫ್ಟರ್ನೂನ್, he said politely. What makes you sing so merrily? See, now that stable boy, he very politely in a good manner he says good afternoon. See, and he asked a question. What makes you sing so merrily? So, what is the reason behind your happiness? What makes you sing so happily? ನೋಡ್ರಿ, ಆ ಒಂದು ಹುಡುಗ ಸ್ಟೇಬಲ್ ಬಾಯ್ ಏನಿದ್ದಾನಲ್ಲ ಅವ ಅತಿ ಸಂತೋಷದಿಂದ ಹಾಡುವಂಥ ಒಂದು ವ್ಯಕ್ತಿಯನ್ನು ನೋಡಿ ಅವನ ಕಡೆ ಹೋಗಿ ಸೊ ವಿನಮ್ರವಾಗಿ ಪೊಲೈಟ್ಲಿ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾನೆ. ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ, ಯಾಕಪ್ಪ ನೀನು ಯಾಕಿಷ್ಟು ಸಂತೋಷದಿಂದ ಹಾಡ್ತಾ ಇದ್ದೀ, ಕಾರಣವೇನು ಅಂಥೇಳಿ ಕೇಳ್ತಾನೆ. Here I sing from joy, said the stranger. So that stranger says that I sing from joy. I am happy, that's why happily I am singing. ನಾ ಸಂತೋಷದಿಂದ ಇದ್ದೀನಿ, ಅದಕ್ಕಾಗಿ ನಾನು ಸಂತೋಷದಿಂದ ಹಾಡ್ತಾ ಇದ್ದೀನಿ ಅಂಥೇಳಿ ಉತ್ತರವನ್ನು ಆ ಸ್ಟ್ರೇಂಜರ್ ಕೊಡ್ತಾರೆ. ಐ ಲವ್ ಮೈ ಫೆಲೋ ಮೆನ್, ಐ ಓನ್ ಬಟ್ ಲಿಟಲ್ ಆ್ಯಂಡ್ ವಾಂಟ್ ಲೆಸ್. ಸಿ, ಐ ಲವ್ ಮೈ ಫೆಲೋ ಮೆನ್ ಇನ್ ದ ಸೆನ್ಸ್ ಹೂ ಆರ್ ವಿತ್ ದಟ್ ಸ್ಟ್ರೇಂಜರ್. So, I love my fellow men, I love my friends, I love my family, I love my fellow men, and I want little, I want less, I own little. ನೋಡ್ರಿ, ಆ ಒಂದು ಸ್ಟ್ರೇಂಜರ್ ಹೇಳ್ತಾರೆ ಏನಂತಂದ್ರೆ, ನಾನು ನನ್ನ ಜೋಡಿ ಇರುವಂಥ ಎಲ್ಲ ಜನರನ್ನು ಸಂತೋಷದಿಂದ ಅವ್ರ ಜೋಡಿ ಇರ್ತೀನಿ, ಅವ್ರಿಗೆ ನಾನು ಪ್ರೀತಿಯನ್ನು ಮಾಡ್ತೀನಿ, ನನ್ನ ಫ್ಯಾಮ್ಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಜೋಡಿ ಇರುವಂಥ ಎಲ್ಲರನ್ನೂ ನಾನು ಪ್ರೀತಿ ಮಾಡ್ತೀನಿ. ಆಮೇಲೆ ನಾನು ಸ್ವಲ್ಪ ಗಳಿಸ್ತೀನಿ, ಅದರದ್ದು ನನಗೆ ಬೇಕಾಗಿರುವಂಥ ಹಣನೂ ಸ್ವಲ್ಪ ಆಗಿದೆ, ನನಗೆ ಎಷ್ಟು ಬೇಕು ಅಷ್ಟೇ ಗಳಿಸ್ತೀನಿ, ಅಷ್ಟೇ ನಾನು ಯೂಸ್ ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ಹಾಗಾಗಿ ನಾನು ಸಂತೋಷದಿಂದ ಅದೀನಿ ಅಂತ ಹೇಳ್ತಾರೆ. ಐ ಆಮ್ ಅ ಹ್ಯಾಪಿ ಮ್ಯಾನ್ ಆ್ಯಂಡ್ ಐ ಸಿಂಗ್. ಸಿ, he says that I am a happy man and I sing because I love my fellow men, then I want less, I own little. ನೋಡ್ರಿ, ಅವ್ರು ಹೇಳ್ತಾರೆ ನಾನು ಸಂತೋಷದಿಂದ ಹಾಡ್ತೀನಿ, ಯಾಕಂತಂದ್ರೆ ನಾನು ಒಂದು ಸಂತೋಷದಿಂದ ಇರುವಂಥ ಮನುಷ್ಯ, ಯಾಕಂತಂದರೆ ನಾನು ನನ್ನ ಜನರನ್ನು ಪ್ರೀತಿಸ್ತೀನಿ, ನಾನು ನನ್ನ ಕೆಲಸವನ್ನು ಪ್ರೀತಿಸ್ತೀನಿ, ನನಗೆ ಸ್ವಲ್ಪ ಸಾಮಾನು ಬೇಕು ಅಥವಾ ನನಗೆ ಸ್ವಲ್ಪ ಹಣ ಬೇಕು, ಅದಕ್ಕಷ್ಟೇ ನಾನು ಗಳಿಸ್ತೀನಿ ಅಂಥೇಳಿ ಹೇಳ್ತಾರೆ. A happy man, cried the little stable boy. Oh, do you want to know then that the whole kingdom is looking for you? Do you not know that the king is very ill and only if he can sleep one night in the shirt of a happy man, he can be cured. Quick, quick, take off your shirt, quick, quick, get it to me. Then that stable boy, his reaction is there. What is his reaction? See, a happy man, cried the little stable boy. So now what happens? Let us see. A happy man, cried the stable boy. So now when that stranger said that I am a happy man and I sing, then that boy said happy man, a happy man. ನೋಡ್ರಿ, ಆ ಒಂದು ಸ್ಟ್ರೇಂಜರ್ ಏನು ಹೇಳ್ತಾರಂತಂದ್ರೆ ನಾವೊಂದು ಹ್ಯಾಪಿ ಮ್ಯಾನ್ ಆಗಿದ್ದೀನಿ, ಹಾಗಾಗಿ ನಾ ಹಾಡ್ತೀನಿ ಅಂದಾಗ ಆ ಸ್ಟೇಬಲ್ ಬಾಯ್ಗೆ ಅತಿ ಸಂತೋಷವಾಗುತ್ತೆ. ಹ್ಯಾಪಿ ಮ್ಯಾನಾ ನೀನು ಅಂಥೇಳಿ ಆ ರೀತಿ ಹೇಳ್ತಾರೆ. ಓ, ಡು ಯು ವಾಂಟ್ ಟು ನೋ ದೆನ್ ದಟ್ ದ ಹೋಲ್ ಕಿಂಗ್ಡಮ್ ಈಸ್ ಲುಕಿಂಗ್ ಫಾರ್ ಯು. ಸಿ, then that boy says to the strangers that, so do you know that in our kingdom everyone is searching for you. ನೋಡ್ರಿ, ಆ ಒಂದು ಚಿಕ್ಕ ಹುಡುಗ ಏನು ಹೇಳ್ತಾನಂತಂದ್ರೆ, ಇಡೀ ನಮ್ಮ ರಾಜ್ಯದಲ್ಲಿ ನಿನಗೋಸ್ಕರ, ನಮ್ಮ ಕಿಂಗ್ಡಮ್ ಒಳಗೆ ನಿನಗೋಸ್ಕರ ಹುಡುಕ್ಯಾಡುತ್ತಾ ಇದ್ದಾರೆ, ಸಂತೋಷದಿಂದ ಇರುವಂಥ ಒಂದು ಮನುಷ್ಯನ ಶರ್ಟ್ ಬೇಕಾಗಿದೆ ನಮ್ಮ ರಾಜರಿಗೆ, ಹಾಗಾಗಿ ನಿನಗೋಸ್ಕರ ಹುಡುಕ್ತಾ ಇದ್ದಾರೆ ಅಂಥೇಳಿ ಹೇಳ್ತಾರೆ. Do you not know that the king is very ill and only if he can sleep one night in the shirt of a happy man, he can be cured. See, then what happens means that boy, that little boy, he says that, do you know that? So our king, he is very ill and he can be cured only by a happy man's shirt and he has to sleep in that shirt for one night. ಸೊ ಯು ಡಿಂಟ್ ನೋ ದ್ಯಾಟ್ ಹಿ ಈಸ್ ಆಸ್ಕಿಂಗ್. ನೋಡ್ರಿ, ಆ ಒಂದು ಚಿಕ್ಕ ಹುಡುಗ ಏನಿದಾನಲ್ಲ ಆ ಸ್ಟ್ರೇಂಜರಿಗೆ ಕೇಳ್ತಾನೆ, ಹಾಗಾದ್ರೆ ನಿನ್ಗೆ ಗೊತ್ತಿಲ್ವಾ ಏನಂತಂದ್ರೆ ನಮ್ಮ ರಾಜರಿಗೆ ಆರಾಮಿಲ್ಲ, ಅವ್ರಿಗೆ ಯಾವುದೋ ಒಂದು ರೋಗ ಇದೆ, ಆ ರೋಗ ಕ್ಯೂರ್ ಆಗಬೇಕಾದ್ರೆ
ಏನು ಮಾಡ್ಬೇಕಂದ್ರೆ ರಾಜರು ಆ ಒಂದು ಸಂತೋಷದಿಂದಿರುವಂಥ ಮನುಷ್ಯನ ಶರ್ಟಲ್ಲಿ ಮಲಗಬೇಕು ಒಂದು ರಾತ್ರಿ, ಅವಾಗ ಅವ್ರು ಆರಾಮಾಗ್ತಾರ. ಇದು ನಿನ್ಗೆ ಗೊತ್ತಿರ್ಲಿಲ್ವಾ ಅಂಥೇಳಿ ಕೇಳ್ತಾರ. ಕ್ವಿಕ್ ಕ್ವಿಕ್ ಟೇಕ್ ಆಫ್ ಯುವರ್ ಶರ್ಟ್, ಕ್ವಿಕ್ ಕ್ವಿಕ್ ಗಿವ್ ಇಟ್ ಟು ಮೀ. ಸಿ then that little boy he says that quick quick be fast give me your shirt, I want to take to that king. ನೋಡ್ರಿ ಆ ಒಂದು ಹುಡುಗ ಏನು ಹೇಳ್ತಾನಂತಂದ್ರೆ ಜಲ್ದಿ ಮಾಡಿ ಸೊ ಆ ಒಂದು ಶರ್ಟನ್ನು ತೆಗೆದುಕೊಡ್ರಿ, ನಾನು ರಾಜನಿಗೆ ಕಡೆ ಆ ಶರ್ಟ್ ತಗೊಂಡು ಹೋಗಬೇಕು ಅಂಥೇಳಿ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ. The man burst into laughter. My shirt, he gasped. Why, you little fellow? I do not possess a shirt. And jumping to his feet, he gathered his tattered coat about him and walked off. The little stable boy flew to the palace, past the guards and the prime minister, and sped right into the royal bedchamber. See, what happens means the man burst into laughter. My shirt, he gasped. See, that man, he started to laugh. So the king is searching for me, my shirt. So in that way he says to that little boy. ಆ ಒಂದು ಚಿಕ್ಕ ಹುಡುಗನ್ಗೆ ರಾಜ ಹೇಳ್ತಾನೆ, ಏನಪ್ಪ ನನ್ನ ಶರ್ಟ್ ಬೇಕಾ ನಿಮ್ಮ ರಾಜರಿಗೆ, ನಾನು ಸಂತೋಷದಿಂದಿದ್ದೀನಿ ಅಂತಂದು ನನ್ನ ಶರ್ಟ್ ಬೇಕಾ ಅಂಥೇಳಿ ಅವರು ನಗ್ತಾರೆ. ವೈ ಯು ಲಿಟಲ್ ಫೆಲೋ, ಐ ಡು ನಾಟ್ ಪೊಸೆಸ್ ಅ ಶರ್ಟ್. ಸಿ, why do you want my shirt? So why do you want my shirt? I do not possess a shirt, I don't have any shirt. ನೋಡಿ, ನಿನ್ಗೆ ಯಾಕೆ ನನ್ನ ಶರ್ಟ್ ಬೇಕು, ನನ್ನ ಹತ್ರ ಯಾವುದೂ ಶರ್ಟ್ ಇಲ್ಲ ಅಂಥೇಳಿ ಆ ಒಂದು ಸ್ಟ್ರೇಂಜರ್ ಹೇಳ್ತಾರೆ. ಆ್ಯಂಡ್ ಜಂಪಿಂಗ್ ಟು ಹಿಸ್ ಫೀಟ್ he gathered his tattered coat about him and walked off. So now what happens means, so that little boy he jumped and he took the coat of that stranger and he went off from there, he walked off. ಇನ್ನು ಏನಾಗುತ್ತಂದ್ರೆ ಆ ಒಂದು ರಾಜನ ಸಂಬಂಧ ರಾಜನಿಗೋಸ್ಕರ ಆ ಒಂದು ಚಿಕ್ಕದಾಗಿರುವಂಥ ಹುಡುಗ ಲಿಟಲ್ ಬಾಯ್ ಏನಿದಾನಲ್ಲ ಅವ ಏನು ಮಾಡ್ತಾನಂತಂದ್ರೆ ಈ ಸ್ಟ್ರೇಂಜರ್ದು ಕೋಟನ್ನು ತಗೊಂಡು ಆ ರಾಜನ ಕಡೆ ಹೋಗ್ತಾನ. The little stable boy flew to the palace, past the guards and the prime minister, and sped right into the royal bedchamber. So now that little boy he ran, he walked, he passed the guards, he passed the prime minister, and he reached the chamber of the king. ನೋಡ್ರಿ, ಆ ಒಂದು ಕೋಟನ್ನು ತಗೊಂಡು ಏನು ಮಾಡ್ತಾರಂತಂದ್ರೆ ಹರಿದಿರುವಂಥ ಕೋಟನ್ನು ತಗೊಂಡು ಆ ಚಿಕ್ಕ ಹುಡುಗ ಗಾರ್ಡ್ಸನ್ನು ಪಾಸ್ ಮಾಡ್ತಾರೆ. ನಂತರ ಪ್ರೈಮ್ ಮಿನಿಸ್ಟರನ್ನು ಪಾಸ್ ಮಾಡಿ ಆ ರಾಜನ ರೂಮಿಗೆ ಹೋಗ್ತಾರೆ, ರಾಜನ ಮುಂದೆ ನಿಂದಿರ್ತಾರೆ. ವಾಟ್ ಹ್ಯಾವ್ ಯು ಹಿಯರ್ ಕ್ರೈಡ್ ದ ಕಿಂಗ್. ಸೊ ದ ಕಿಂಗ್ ಆಸ್ಕ್ಡ್, ವೈ ಡಿಡ್ ಯು ಕೇಮ್ ಹಿಯರ್. ನೋಡ್ರಿ, ರಾಜ ಕೇಳ್ತಾರೆ, ನೀನು ಯಾಕೆ ಇಲ್ಲಿ ಬಂದಿಯಪ್ಪ, ಏನಾಯಿತು ಅಂಥೇಳಿ ಕೇಳ್ತಾರೆ. ದ ಲಿಟಲ್ ಸ್ಟೇಬಲ್ ಬಾಯ್ ಹ್ಯಾಡ್ ಟು ವೇಟ್ ಟು ರಿಕವರ್ ಹಿಸ್ ಬ್ರೆತ್ ಬಿಫೋರ್ ಹಿ ಕುಡ್ ಟಾಕ್. ಸಿ, now as he ran, as he walked, so that's why before talking, before answering to the question of the king, that little boy has to recover his breath. ನೋಡ್ರಿ, ಆ ಒಂದು ರಾಜನಿಗೆ ಶರ್ಟ್ ಕೊಡ್ಬೇಕು, ನಾನು ರಾಜನಿಗೆ ಆ ಕೋಟ್ ಕೊಡ್ಬೇಕು ಅನ್ನೋ ಒಂದು ಆಸಕ್ತಿ ಒಳಗೆ ಏನು ಮಾಡ್ತಾರಂತಂದ್ರೆ ಉತ್ಸಾಹ ಒಳಗೆ ಆ ಹುಡುಗ ಓಡಿ ಬರಬೇಕಾದ್ರೆ ಸೊ ಅಲ್ಲಿ ನಾವು ನೋಡ್ಬೋದು ಅವ್ನಿಗೆ ದಣಿವಾಗಿರುತ್ತೆ. ಸೊ ಹಾಗಾಗಿ ಅವ ಏನು ಮಾಡಬೇಕಾಗುತ್ತೆ, ಮೊದಲು ತನ್ನ ಬ್ರೀತನ್ನು ಕಂಟ್ರೋಲ್ ಮಾಡಿ ತದನಂತರ ಆ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಓ ಯೋರ್ ಮೆಜೆಸ್ಟಿ, ಹಿ ಕ್ರೈಡ್, ದ ಕ್ಯೂರ್ ವಾಸ್ ರೈಟ್ ಹಿಯರ್ ಆಲ್ ದ ಟೈಮ್. ಸಿ, that little boy he says that, oh my majesty, oh your majesty, my king, do you know that the cure to your disease, it was always here only. ರಾಜರೇ, ನಿಮ್ಗೆ ಗೊತ್ತಾ, ನಿಮ್ಮ ಒಂದು ರೋಗದ ಅದು ಕ್ಯೂರ್ ಆಗಬೇಕಾದ್ರೆ, ವಾಸಿ ಆಗಬೇಕಾದ್ರೆ ಅದಕ್ಕೆ ಉಪಾಯ ನಮ್ಮಲ್ಲೇ ಇತ್ತು, ಇಲ್ಲಿಯೇ ಇತ್ತು ಅಂತ ಹೇಳ್ತಾರೆ. ರೈಟ್ ಎಟ್ ದ ಹ್ಯಾಂಡ್, ರೈಟ್ ಆನ್ ದ ಪ್ಯಾಲೇಸ್ ಗ್ರೌಂಡ್. ಸಿ, ರೈಟ್ ಎಟ್ ದ ಹ್ಯಾಂಡ್, ಇಟ್ಸ್ ಇನ್ ದ ಪ್ಯಾಲೇಸ್ ಓನ್ಲಿ. ನೋಡ್ರಿ, ಆ ಒಂದು ಕ್ಯೂರ್ ಎಲ್ಲಿತ್ತು, ನಾವೆಲ್ಲ ನಮ್ಮ ರಾಜ್ಯವನ್ನು ನೋಡಕ್ಕೆ ಹೋಗಿದ್ವಿ, ಇಡೀ ರಾಜ್ಯದಾದ್ಯಂತ ನಾವು ಆ ಒಂದು ಹ್ಯಾಪಿ ಮ್ಯಾನ್ಗೋಸ್ಕರ ಕಳಿಸಿದ್ವಿ ನೋಡಲಿಕ್ಕೆ ಅಂತಂದು, ಆದರೆ ಆ ಒಂದು ಹ್ಯಾಪಿ ಮ್ಯಾನ್ ಎಲ್ಲಿ ಸಿಕ್ತು ನಮ್ಗೆ, ನಮ್ಮ ರಾಜ್ಯದಲ್ಲಿಯೇ ಸಿಕ್ತು ಅಂಥೇಳಿ ಹೇಳ್ತಾರೆ. ಹಾಗಾದರೆ ಏನಾಗುತ್ತೆ ನೋಡ್ರಿ. ಐ ಫೌಂಡ್ ಹಿಮ್, ಹಿ ಸೇಡ್ ಹಿ ಲವ್ಡ್ ಹಿಸ್ ಫೆಲೋ ಮೆನ್, ಓನ್ಡ್ ಬಟ್ ಲಿಟಲ್ ಆ್ಯಂಡ್ ವಾಂಟೆಡ್ ಲೆಸ್. ಸಿ, so I found that happy man in your kingdom, in your palace, and that happy man, so he said that, so he loved his fellow men, he owned little and he want less. ನೋಡ್ರಿ, ನಾನು ಆ ಒಂದು ಮನುಷ್ಯನ ನೋಡಿದ್ದೆ, ಹ್ಯಾಪಿ ಮ್ಯಾನನ್ನು ನೋಡಿದ್ದೆ, ನಿಮ್ಮ ಆಸ್ಥಾನದೊಳಗೆ ಇದ್ದಾನೆ, ನಿಮ್ಮ ಈ ರಾಜಮಹಲ್ದೊಳಗೆ ಇದ್ದಾನೆ ಅವನು. ಸೊ ಅವನು ಮಾತಾಡಿದಾಗ ಅವ ಏನು ಹೇಳಿದ್ನಂತಂದ್ರೆ, ನಾನು ನನ್ನ ಜೋಡಿ ಇರುವಂಥ ಎಲ್ಲ ಜನರನ್ನು ಪ್ರೀತಿ ಮಾಡ್ತೀನಿ, ಆಮೇಲೆ ನಾನು ಸ್ವಲ್ಪ ಗಳಿಸ್ತೀನಿ, ಅದರಲ್ಲೇ ಸುಖವಾಗಿದ್ದೀನಿ ಅಂತ ಹೇಳಿದ್ನು ಅಂತ ಹೇಳ್ತಾರೆ. ಬಟ್ ದ ಲಿಟಲ್ ಬಾಯ್ಸ್ ಲಿಪ್ಸ್ ಟ್ರೆಂಬಲ್ಡ್, ಬಟ್ ಹಿ ಡಿಂಟ್ ಪೊಸೆಸ್ ಅ ಶರ್ಟ್. ಸಿ,
Then that little boy's, so his lips were trembled, his lips were now shivering, shaking. So that boy says that stranger, he doesn't possess any shirt. ಆದ್ರೆ ಏನಾಯ್ತು ನೋಡ್ರಿ ಇಲ್ಲಿ, ಒಂದು ಹುಡುಗ ಹೇಳ್ತಾನೆ ಏನಂತಂದ್ರೆ, ಏನು ಮಾಡೋದು, ಇಷ್ಟೆಲ್ಲ ಇದೆ, ಅವನ ಸಂತೋಷದಿಂದ ಇದ್ದಾನೆ ಆ ಮನುಷ್ಯ, ಆದ್ರೆ ಏನು ಮಾಡೋದು, ಅವನ ಹತ್ರ ಶರ್ಟ್ ಇಲ್ಲ ಅಂಥೇಳಿ ರಾಜನಿಗೆ ಆ ಚಿಕ್ಕ ಮಗು ಹೇಳ್ತಾನೆ. Then the king hung his head ashamed. See, so when that king listened that in his palace there is a man who doesn't possess a shirt, then with the shame he hung his head. ಆ ರಾಜನಿಗೆ ಗೊತ್ತಾದಾಗ ನನ್ನ ಆಸ್ಥಾನದೊಳಗೆ, ನನ್ನ ರಾಜಮಹಲದೊಳಗೆ ಇರುವಂಥ ಒಂದು ವ್ಯಕ್ತಿ ಕಡೆ ಬಟ್ಟೆ ಇಲ್ಲ, ಅವನ ಹತ್ರ ಒಂದು ಶರ್ಟ್ ಇಲ್ಲ ಅಂತ ಹೇಳಿದಾಗ ನಾಚಿಕೆಯಿಂದ ತನ್ನ ಮುಖವನ್ನು ಕೆಳಗೆ ಮಾಡ್ತಾನೆ. Yes, the cure has been here all the time, he murmured. So the king said that yes, the cure was here only, every time it was here only. So he whispered it, he murmured it. ನೋಡ್ರಿ, ಸೊ ಸಣ್ಣದಾಗಿರುವಂಥ ಒಂದು ವಾಯ್ಸ್ನಲ್ಲಿ ಹೇಳ್ತಾನೆ, ಹೌದು ಮಗು, ನೀ ಹೇಳಿದಾಗೆ ಆ ಒಂದು ನನ್ನ ರೋಗಕ್ಕೆ ಕ್ಯೂರ್ ಏನಿದೆಯಲ್ಲ, ಅದು ಸೊಲ್ಯೂಷನ್ ಏನಿದೆ ನನ್ನ ಹತ್ರನೇ ಇತ್ತು, ಇಲ್ಲಿಯೇ ಇತ್ತು ಅಂಥೇಳಿ ಹೇಳ್ತಾರೆ. ಓನ್ಲಿ ಐ ಕ್ಯಾನ್ ಕ್ಯೂರ್ ಮೈ ಓನ್ ಫಾಲಿ. ಸಿ, only I can cure my own faults, my own mistakes. The disease whatever I have, the cure is with me only. ನೋಡ್ರಿ, ಕೇವಲ ನಾನಷ್ಟೇ ನನ್ನ ಆ ರೋಗ ಏನಿದೆ ಅದನ್ನು ವಾಸಿ ಮಾಡ್ಬೋದು, ಅದರದ್ದು ಸೊಲ್ಯೂಷನ್ ಕೇವಲ ನನ್ನ ಹತ್ರ ಇದೆ, ನಾನು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ನಾನೇ ತಿದ್ದುಕೋಬೇಕು ಅಂಥೇಳಿ ಆ ರಾಜ ಹೇಳ್ತಾನೆ. ಆ್ಯಂಡ್ ಹಿ ರಿಸಾಲ್ವ್ ದೆನ್ ಆ್ಯಂಡ್ ದೇರ್ ಟು ಬಿ ಅ ಗುಡ್ ಕಿಂಗ್ ಟು ಹೆಲ್ಪ್ ಹಿಸ್ ಪೀಪಲ್. ಸಿ, then what happens means, then that king afterwards he decided that I have to always be a good king, I have to help my people, I have to help my subject. ನೋಡ್ರಿ, ಆಗ ಆ ರಾಜ ಒಂದು ನಿರ್ಧಾರವನ್ನು ಮಾಡ್ತಾರೆ, ಏನಂತಂದ್ರೆ ನಾನು ಪ್ರತಿದಿನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ರಾಜನಾಗಿರ್ಬೇಕು, ಆಮೇಲೆ ನಾನು ನನ್ನ ಜನರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡ್ಬೇಕಂತಾರೆ. ಟು ರೂಲ್ ವೈಸ್ಲಿ ಆ್ಯಂಡ್ ವೆಲ್. ಸೊ it is my duty to rule wisely and well. Whatever my subjects need, I have to give them. ನೋಡ್ರಿ, ಸೊ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ರಾಜನ ಕರ್ತವ್ಯಗಳೇನದವು ಆ ಎಲ್ಲ ಕರ್ತವ್ಯವನ್ನು ನಾನು ಪಾಲಿಸಬೇಕು, ನಾ ಒಂದು ಒಳ್ಳೆಯ ರಾಜನಾಗಬೇಕು ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ. He never fancied himself ill again, for he became too busy for such folly, and so he lived to a ripe old age. See, so here what happens means, at the end when he comes to know what is the true cure for his disease, afterwards, so he never fell ill, he never had any kind of drama in his life that as though he is ill. Every time he worked for the subject, every time he worked for the kingdom, and like this he helped the people, he became a good king, and he lived for a long time till the ripe age. So this is how the story comes to an end. We have to be always good, we have to be always hard worker, we have to work each and every time. ನೋಡ್ರಿ, ಕೊನೆಯದಾಗಿ ರಾಜ ನಿರ್ಧಾರ ಮಾಡ್ತಾರೆ, ಸೊ ನನ್ನ ಜನರಿಗೋಸ್ಕರ ಸಹಾಯವನ್ನು ಮಾಡ್ಬೇಕಂತಾರೆ. ಆವತ್ತಿನಿಂದ ಅವ್ರೇನು ಡಿಸೈಡ್ ಮಾಡಿರ್ತಾರಲ್ಲ, ತನ್ನ ಜೀವನದೊಳಗೆ ಎಂದಿಗೂ ಆರಾಮಿಲ್ಲ ಅಂಥೇಳಿ ಅವರು ಮಲಗೋದಿಲ್ಲ, ಯಾವುದೇ ಒಂದು ಪರಿಸ್ಥಿತಿ ಇರಲಿ ಕೆಲಸವನ್ನು ಮಾಡ್ತಾನೇ ಇರ್ತಾರೆ. ಸೊ ಕೊನೆಯದಾಗಿ ನಮ್ಗೇನು ಗೊತ್ತಾಗುತ್ತಂದ್ರೆ, ಈ ಲೆಸನ್ ಒಳಗೆ ನಾವು ಯಾವಾಗಲೂ ಲೇಸಿ ಆಗಬಾರ್ದು, ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಬ್ಯುಸಿ ಆಗಿರಬೇಕು ಅಂಥೇಳಿ ಹೇಳ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.